Hi, dear students. Today, now discuss about the new lesson in history part, chapter 6, the first war of Indian independence. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. We learn about the following in this chapter: causes for the war, immediate causes, spread and nature, failure and its effects. With the objective of expanding their rule in India, the British brought many rules. Many provisions came into control of the British because these rules. It upset Indians. They were dissatisfied with the British administration too. So this dissatisfaction surfaced as a major revolt in 1857. So the main objective of the British is expanding their rule in India. So many provisions came into the control of the British because of these rules. ಭಾರತದಲ್ಲಿ ಬ್ರಿಟಿಷರು ಮುಖ್ಯವಾಗಿ ತಮ್ಮ ಉದ್ದೇಶವನ್ನು ಏನನ್ನು ಇಟ್ಕೊಂಡಿದ್ರು ಅಂದರೆ ತಮ್ಮ ಆಧಿಪತ್ಯವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಇದಕ್ಕೋಸ್ಕರ ಹಲವಾರು ನೀತಿಗಳನ್ನು ನಿಯಮಗಳನ್ನು ಅವರು ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಇಟ್ ಅಪ್ಸೆಟ್ ಇಂಡಿಯನ್ಸ್. ದೇ ವರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಟು. ಇದರಿಂದ ಭಾರತೀಯರಿಗೆ ಅತೃಪ್ತಿ ಉಂಟಾಗುತ್ತೆ, ಅಸಮಾಧಾನ ಉಂಟಾಗುತ್ತೆ. ಇದರಿಂದ ಕೆರಳಿರ್ತಕ್ಕಂಥ ಭಾರತೀಯರು dissatisfaction surfaced as a major revolt in 1857. ಇದರಿಂದ ಅಸಮಾಧಾನಗೊಂಡಿರ್ತಕ್ಕಂತಹ ಭಾರತೀಯರು 1857 ಏನು ಮಾಡ್ತಾರೆ, ಒಂದು ದಂಗೆಯನ್ನು ಮಾಡ್ತಾರೆ. ಅದನ್ನು ನಾವೇನಂತ ಕರಿಬೋದು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನಾವು ಹೇಳ್ಬೋದು. The British historians called it the Sepoy Mutiny, but Indians called it the first war of Indian independence. British historians ಬ್ರಿಟಿಷ್ ಇತಿಹಾಸಕಾರರು ಏನು ಹೇಳ್ತಾರೆ, ಈ ದಂಗೆಯನ್ನು ದ ಸಿಪಾಯಿ ಮ್ಯೂನಿಟಿ, ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಆದರೆ ನಮ್ಮ ಭಾರತೀಯರು ಇಂಡಿಯನ್ಸ್ ಕಾಲ್ಡ್ ದಿಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮ ಭಾರತೀಯರು ಇದನ್ನು ಹೇಳ್ತಾರೆ. ನೆಕ್ಸ್ಟ್, ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಫಸ್ಟ್ ಒನ್ ಪೊಲಿಟಿಕಲ್ ಕಾಸಸ್, ಸೆಕೆಂಡ್ ಒನ್ ಎಕಾನಮಿಕ್ ಕಾಸಸ್, ಥರ್ಡ್ ಒನ್ ಅಡ್ಮಿನಿಸ್ಟ್ರೇಟಿವ್ ಕಾಸಸ್, ಫೋರ್ತ್ ಒನ್ ಮಿಲಿಟರಿ ಕಾಸಸ್, ಆ್ಯಂಡ್ ಫೈನಲ್ ಇಮಿಡಿಯೇಟ್ ಕಾಸಸ್. ಸೊ ಲೆಟ್ ಅಸ್ ಡಿಸ್ಕಸ್ ದೆಮ್ ಬ್ರೀಫ್ಲಿ. First one, political causes. The many kingdoms lost their rights due to the introduction of the doctrine lapse brought about by Lord Dalhousie. So, many Indian kingdoms lost their rights due to the doctrine of lapse policy of Lord Dalhousie. So, Satara, Jaipur, Jhansi, Udaipur and other kingdoms came under British control by this policy. ಲಾರ್ಡ್ ಡಾಲೌಸಿ ಏನು ಮಾಡ್ತಾನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಜಾರಿಗೆ ತಂದುಬಿಟ್ಟು ಸತಾರ, ಜೈಪುರ, ಝಾನ್ಸಿ, ಉದಯಪುರ ಈ ಒಂದು ನಮ್ಮ ದೇಶೀಯ ಸಂಸ್ಥಾನಗಳನ್ನು ತನ್ನ ವಶಕ್ಕೆ ತೆಗೆದುಕೊತಾನೆ. ಇದರಿಂದ ಏನಾಗುತ್ತೆ, ಭಾರತೀಯರಲ್ಲಿ ಒಂದು ಕಿಚ್ಚು ಅಥವಾ ರೋಷ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಡಾಲೌಸಿ ಕ್ಯಾನ್ಸಲ್ಡ್ ದ ಪ್ರಿನ್ಸ್ಲಿ ಟೈಟಲ್ಸ್ ಆಫ್ ದ ನವಾಬ್ಸ್ ಆಫ್ ತಂಜಾವೂರ್ ಆ್ಯಂಡ್ ಕರ್ನಾಟಿಕ್ ಕಿಂಗ್ಡಮ್ಸ್. ಕರ್ನಾಟಿಕ್ ಮತ್ತು ತಂಜಾವೂರಿನ ನವಾಬರ ಆ ಅರಸರ ಪ್ರಿನ್ಸ್ಲಿ ಟೈಟಲ್ಸ್, ರಾಜ ಪದವಿಗಳನ್ನು ಏನು ಮಾಡ್ತಾನೆ, ಡಾಲೌಸಿ ತೆಗೆದುಹಾಕ್ತಾನೆ. ಇದರಿಂದ ಏನಾಗುತ್ತೆ, ಅವರಲ್ಲಿ ಅಸಮಾಧಾನ ಉಂಟಾಗುತ್ತೆ. ಇದು ಮುಂದೆ ಈ ಒಂದು 1857 ದಂಗೆ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಮೊಘಲ್ ಸುಲ್ತಾನ್ಸ್
The Nawab of Oudh and other kings were stripped of their kingly status. ಮೊಘಲ್ ಚಕ್ರವರ್ತಿ ಹಾಗೆ ಔದ್ನ ನವಾಬ ಹಾಗೂ ಇತರೆ ರಾಜರುಗಳು ಏನು ಮಾಡ್ತಾರೆ, ಇವರ ಬ್ರಿಟಿಷ್ ಅಧಿಕಾರದಿಂದ ತಮ್ಮ ಅಧಿಕಾರವನ್ನು ಕಳ್ಕೊತಾರೆ, ಪದಚ್ಯುತಗೊಳ್ತಾರೆ ತಮ್ಮ ಅಧಿಕಾರದಿಂದ. ಇದೇನಾಗುತ್ತೆ ಮುಂದೆ ಒಂದು ಯುದ್ಧಕ್ಕೆ ಒಂದು ಕಾರಣವಾಗಿ, ಮುಂದೆ ಒಂದು ಯುದ್ಧ ಅನ್ನೋದಕ್ಕಿಂತ ದಂಗೆಯ ಒಂದು ಕಾರಣಕ್ಕೆ ಏನಾಗುತ್ತೆ, ಇದು ಕಾರಣವಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಎಕನಾಮಿಕ್ ಕಾಸಸ್. ಡ್ಯೂ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್, ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಕೋಟೇಜ್ ಇಂಡಸ್ಟ್ರೀಸ್ ಸಫರ್ಡ್ ಹೆವಿಲಿ. ಸೊ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಇದರಿಂದ ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ಕರಕುಶಲ ಕೈಗಾರಿಕೆಗಳಾಗಿರ್ಬೋದು, ಅದೇ ರೀತಿ ಕೋಟೇಜ್ ಇಂಡಸ್ಟ್ರೀಸ್ ಅಂದರೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು, ಈ ರೀತಿ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ವಸ್ತುಗಳು ಏನಾಗ್ತವೆ, ಇವುಗಳ ಒಂದು ಬಳಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಫಾರಿನ್ನಲ್ಲಿ ಅಂದರೆ ಅಥವಾ ಇಂಗ್ಲೆಂಡಿನಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳು ಹೆಚ್ಚಾಗಿ ಮಾರಾಟ ಆಗ್ತವೆ. ಇವು ಏನಾಗ್ತವೆ, ಸಫರ್ಡ್ ಹೆವಿಲಿ, ತುಂಬ ಈ ಒಂದು ವ್ಯಾಪಾರಿಗಳು ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ, ಇವು ಕ್ಷೀಣಿಸ್ತಾ ಹೋಗ್ತವೆ. ದ ಇಂಡಿಯನ್ ಕ್ರಾಫ್ಟ್ಮೆನ್ ಬಿಕೇಮ್ ಅನ್ಎಂಪ್ಲಾಯ್ಡ್. ದ ಟೆಕ್ಸ್ಟೈಲ್ ಆ್ಯಂಡ್ ವೂಲ್ ಇಂಡಸ್ಟ್ರೀಸ್ ಬಿಕೇಮ್ ಸಿಕ್ ಆ್ಯಂಡ್ ಪೀಪಲ್ ಲಾಸ್ಟ್ ದೇರ್ ಜಾಬ್ಸ್. ಭಾರತದಲ್ಲಿದ್ದಿರ್ತಕ್ಕಂತಹ ಕ್ರಾಫ್ಟ್ಮೆನ್ಸ್ ಅಂದರೆ ಕರಕುಶಲಗಾರರು ಏನಾಗ್ತಾರೆ, ಅನ್ಎಂಪ್ಲಾಯ್ ಆಗ್ತಾರೆ, ನಿರುದ್ಯೋಗಕ್ಕೆ ಒಳಗಾಗ್ತಾರೆ. ಅದೇ ರೀತಿ ಮುಖ್ಯವಾಗಿ ಬಟ್ಟೆ ಮತ್ತು ಉಣ್ಣೆಯ ಕೈಗಾರಿಕೆಗಳೇನಾಗ್ತವೆ, ಅವನತಿಯನ್ನು ಹೊಂದುತ್ತವೆ, ತುಂಬ ಕ್ಷೀಣಿಸ್ತಾ ಹೋಗ್ತವೆ. ಇದರಿಂದ ಏನಾಗುತ್ತೆ, ಹಲವಾರು ಜನರು ಭಾರತೀಯರು ತಮ್ಮ ಉದ್ಯೋಗವನ್ನು ಕಳ್ಕೊತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರಿಂದ ಈ ರೀತಿಯ ಸ್ಥಿತಿ ಬಂತು ಅಂತ ಅವರಲ್ಲಿ ಬ್ರಿಟಿಷರ ವಿರುದ್ಧ ರೋಷ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್, ದ ಬ್ರಿಟಿಷ್ ಇಂಪೋಸ್ಡ್ ಹೆವಿ ಟ್ಯಾಕ್ಸ್ ಆನ್ ದ ಸೇಲ್ ಆಫ್ ಇಂಡಿಯನ್ ಗುಡ್ಸ್ ಇನ್ ಇಂಗ್ಲೆಂಡ್. ಇಂಗ್ಲೆಂಡಿನಲ್ಲಿ ಭಾರತೀಯರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕಂದ್ರೆ ಅವರ ವಸ್ತುಗಳ ಮೇಲೆ ಅತಿ ಹೆಚ್ಚಿನ ದುಬಾರಿ ಸುಂಕವನ್ನು ಬ್ರಿಟಿಷರು ಹೇರ್ತಾರೆ. ಇದು ಕೂಡ ಒಂದು ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ದ ಬ್ರಿಟಿಷ್ ಬ್ರಾಟ್ ಇನ್ ಟು ಫೋರ್ಸ್ ನ್ಯೂ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್. ಬ್ರಿಟಿಷರು ಭಾರತೀಯರ ಮೇಲೆ ಒತ್ತಾಯಪೂರ್ವಕವಾಗಿ ನ್ಯೂ ಸಿವಿಲ್ ನಾಗರಿಕ ಮತ್ತು ಕ್ರಿಮಿನಲ್ ಕಾಯ್ದೆಗಳನ್ನು, ಅಪರಾಧ ಕಾಯ್ದೆಗಳನ್ನು ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಬಟ್ ದೀಸ್ ಲಾಸ್ ವರ್ ಅಪ್ಲಿಕೇಬಲ್ ಓನ್ಲಿ ಟು ಇಂಡಿಯನ್ಸ್, ನಾಟ್ ಟು ಬ್ರಿಟಿಷ್. ಇದು ಕೇವಲ ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತವೆ ಹೊರತು ಬ್ರಿಟಿಷರಿಗೆ ಅನ್ವಯ ಆಗ್ತಿರಲಿಲ್ಲ. ಇದು ಈ ರೀತಿಯ ತಾರತಮ್ಯ ಏನಾಗುತ್ತೆ, ಭಾರತೀಯರನ್ನು ರಚ್ಚಿಗೆ ಅಥವಾ ಕಿಚ್ಚಿಗೆ ಎಬ್ಸುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ಸ್ ಆ್ಯಂಡ್ ನಾಟ್ ಅಂಡರ್ಸ್ಟುಡ್ ಬೈ ದ ಕಾಮನ್ ಪೀಪಲ್. ಕೋರ್ಟ್ಗಳಲ್ಲಿ ಇಂಗ್ಲೀಷ್ ಭಾಷೆಯನ್ನೇ ಬಳಕೆ ಮಾಡ್ತಿದ್ದರಿಂದ ಬ್ರಿಟಿಷರು ಅವರ ಒಂದು ತೀರ್ಪುಗಳನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ದ ಬ್ರಿಟಿಷ್ ಜಡ್ಜಸ್ ಫೇವರ್ಡ್ ದ ಬ್ರಿಟಿಷ್. ಎಷ್ಟೋ ಸಮಯದಲ್ಲಿ ಅಥವಾ ಭಾಳ ಸಮಯಗಳಲ್ಲಿ ಏನಾಗುತ್ತೆ, ಬ್ರಿಟಿಷ್ ನ್ಯಾಯಾಧೀಶರು ಏನು ಮಾಡ್ತಾರೆ, ತಮ್ಮ ಬ್ರಿಟಿಷರಿಗೆ ಕೂಡ ಅವರು ಒಂದು ಸಪೋರ್ಟನ್ನು ಮಾಡ್ತಾರೆ, ಅವರ ಪರವಾಗಿ ಇರ್ತಾರೆ. ಭಾರತೀಯ ಅಪರಾಧಿಗಳಿಗೆ ಮಾತ್ರ ಹೆಚ್ಚಿನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು. ಅದೇ ಯುರೋಪಿಯನ್ಸ್ ಅಥವಾ ಬ್ರಿಟಿಷ್ ಅಧಿಕಾರಿಗಳಿಗೆ ಅಥವಾ ಅಧಿಕಾರಿಗಳ ಅಪರಾಧಿಗಳಿಗೆ ಏನು ಮಾಡ್ತಾರೆ, ಶಿಕ್ಷೆಯನ್ನು ಕಡಿಮೆ ಮಾಡ್ತಕ್ಕಂಥ ಈ ರೀತಿ ತಾರತಮ್ಯವನ್ನು ಇವರು ಮಾಡ್ತಾರೆ ಬ್ರಿಟಿಷ್ ನ್ಯಾಯಾಧೀಶರು. ಇದು ಮುಂದೆ ದಂಗೆಗೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮಿಲಿಟರಿ ಕಾಸಸ್. ದ ಕಂಡೀಷನ್ ಆಫ್ ದ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವಾಸ್ ಪೇಥೆಟಿಕ್. ಇಲ್ಲಿ ಭಾರತೀಯರು ಬ್ರಿಟಿಷ್ ಸೈನ್ಯದಲ್ಲಿ ಇರ್ತಾರೆ, ಅವರ ಸ್ಥಿತಿ ತುಂಬ ಕರುಣಾಜನಕವಾಗಿರುತ್ತೆ. ಭಾರತೀಯರ ಸೈನಿಕರಿಗೆ ಯಾವುದೇ ರೀತಿಯ ಸ್ಥಾನಮಾನಗಳು ಇರೋದಿಲ್ಲ. ದ ರೇಂಜ್, ಸ್ಯಾಲರಿ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಪ್ರಮೋಷನ್ ದಟ್ ಬ್ರಿಟಿಷ್ ಸೋಲ್ಜರ್ಸ್ ಎಂಜಾಯ್ಡ್ ವರ್ ನಾಟ್ ಗಿವನ್ ಟು ಇಂಡಿಯನ್ ಸೋಲ್ಜರ್ಸ್. ಸೊ ದ ರೇಂಜ್, ಸ್ಥಾನಮಾನ ಆಗಿರ್ಬೋದು, ಸ್ಯಾಲ್ರಿ, ಅವರ ವೇತನ, ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ದ ಪ್ರಮೋಷನ್ ಅಂದರೆ ಪ್ರಮೋಷನ್ಗೆ ಅವಕಾಶಗಳು, ಬಡ್ತಿಯ ಅವಕಾಶಗಳಾಗಿರ್ಬೋದು, ಇವು ಕೇವಲ
ಬ್ರಿಟಿಷ್ ಸೋಲ್ಜರ್ಸ್ಗೆ ಮಾತ್ರ ಪಡ್ಕೊತಾ ಇದ್ರು. ಅವರು ಮಾತ್ರ ಈ ಎಲ್ಲ ಅವಕಾಶಗಳನ್ನು ಏನು ಮಾಡ್ತಿದ್ರು, ಬಳಸ್ಕೊತಾ ಇದ್ರು. ಬಟ್ ನಮ್ಮ ಭಾರತೀಯ ಸೈನಿಕರಿಗೆ ಈ ಎಲ್ಲ ಅವಕಾಶಗಳನ್ನು ನೀಡಿರಲಿಲ್ಲ. ಇದು ಸೈನಿಕರಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಮುಂದೆ ಇದು ಸೈನಿಕರು ದಂಗೆ ಏಳೋದಕ್ಕೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ದ ಇಂಡಿಯನ್ ಸೋಲ್ಜರ್ಸ್ ವರ್ ಹರ್ಟ್ ವೆನ್ ದೇ were forced to cross the oceans to serve on foreign lands. ನಮ್ಮ ಭಾರತೀಯ ಪದ್ಧತಿಯ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ, ಸಾಗರವನ್ನು ದಾಟಿ ಬೇರೆ ಒಂದು ಪ್ರದೇಶಕ್ಕೆ ಹೋಗೋದು ನಮ್ಮ ಭಾರತ ಧರ್ಮದ ಒಂದು ಉಲ್ಲಂಘನೆ ಆಗಿರುತ್ತೆ. ಆದರೆ ಬ್ರಿಟಿಷರು ಸೈನಿಕರಿಗೆ ಒತ್ತಾಯವನ್ನು ಮಾಡ್ತಾರೆ. ಸಾಗರದಾಚೆ ಹೋಗಿಬಿಟ್ಟು ಫಾರಿನ್ ಲ್ಯಾಂಡ್ಸ್ಗಳಿಗೆ ಹೋಗಿ ಅಲ್ಲಿ ಕೆಲಸಗಳನ್ನು ನಿರ್ವಹಿಸಬೇಕು ಅಂದ್ಬಿಟ್ಟು ಒತ್ತಾಯವನ್ನು ಮಾಡಿದಾಗ ಇದು ಭಾರತೀಯರಿಗೆ ತಮ್ಮ ಧರ್ಮದ ಧಕ್ಕೆ ಆಗುತ್ತೆ. ತಮ್ಮ ಧರ್ಮದ ಧಕ್ಕೆ ತಂದಂತಹ ಒಂದು ಸಂಕಟಕ್ಕೆ ಅವರು ಸಿಲುಕ್ತಾರೆ. ಇದು ಕೂಡ ಮುಂದೆ ದಂಗೆಗೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಮ್ಮಿಡಿಯೇಟ್ ಕಾಸಸ್, ತಕ್ಷಣದ ಕಾರಣ. ಅಟ್ ಪ್ರೆಸೆಂಟ್ ಅಥವಾ ಅಲ್ಲಿನ ತಕ್ಷಣ ಈ ಒಂದು ದಂಗೆಗೆ ಏನು ಕಾರಣ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಎ ರೂಮರ್ ಸ್ಪ್ರೆಡ್ ಅಮಾಂಗ್ ದ ಸೋಲ್ಜರ್ಸ್ ದಟ್ ದ ಕಾರ್ಟ್ರಿಡ್ಜ್ ಯೂಸ್ಡ್ ಇನ್ ರಾಯಲ್ ಎನ್ಫೀಲ್ಡ್ ರೈಫಲ್ಸ್ ವರ್ ಗ್ರೀಸ್ಡ್ ವಿತ್ ದ ಫ್ಯಾಟ್ ಆಫ್ ಕೌ ಆ್ಯಂಡ್ ಪಿಗ್ಸ್. ಇಲ್ಲಿ ಒಂದು ರೂಮರ್ ಹಬ್ಬುತ್ತೆ. ಏನು ಅಂದರೆ, ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕುಗಳಿಗೆ ಕಾರ್ಟ್ರಿಡ್ಜ್ ಅಂದರೆ ಸಿಡಿಮದ್ದುಗಳನ್ನು ಹಚ್ಚಿರ್ತಾರೆ. ಆ ಸಿಡಿಮದ್ದುಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ ಅಂತಕ್ಕಂತಹ ಒಂದು ವದಂತಿ ಹಬ್ಬುತ್ತೆ. ವೆಲ್, ಕೌಸ್ ವರ್ ಸ್ಯಾಕ್ರೆಡ್ ಟು ಹಿಂದೂಸ್, ಆದರೆ ಹಿಂದೂಗಳಿಗೆ ಹಸು ಪವಿತ್ರ ಆಗಿರುತ್ತೆ. ಪಿಗ್ಸ್ ವರ್ ಬ್ಲಾಸ್ಫೇಮಸ್ ಫಾರ್ ಮುಸ್ಲಿಂ, ಹಂದಿ ಏನಾಗಿರುತ್ತೆ, ಮುಸ್ಲಿಮರಿಗೆ ಅದೇನಾಗಿರುತ್ತೆ, ನಿಷಿದ್ಧವಾಗಿರುತ್ತೆ. ಈ ರೀತಿ ಕಾರಣ ಇರೋದ್ರಿಂದ ಏನಾಗುತ್ತೆ, ಮುಂದೆ ಇದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣ ಆಗಿ ಪರಿಣಮಿಸುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಎರಪ್ಷನ್ ಆಫ್ ದ ರಿವೋಲ್ಟ್ ಆ್ಯಂಡ್ ಸ್ಪ್ರೆಡ್, ದಂಗೆಯ ಹರಡುವಿಕೆ ಮತ್ತು ದಂಗೆಯ ಸ್ಫೋಟ. ಯಾವ ರೀತಿ ದಂಗೆ ಹರಡುತ್ತೆ, ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಅಂದರೆ, ವಾರ್ ಎರಪ್ಟೆಡ್ ಆಟ್ ಬ್ಯಾರಕ್ಪುರ್ ಆ್ಯಂಡ್ ಲೇಟರ್ ಇಟ್ ಸ್ಪ್ರೆಡ್ ಅಟ್ ಮೀರತ್, ಡೆಲ್ಲಿ, ಕಾನ್ಪುರ್, ಝಾನ್ಸಿ, ಲಕ್ನೋ. ಫಸ್ಟು ಬ್ಯಾರಕ್ಪುರದಲ್ಲಿ ಈ ದಂಗೆ ಮೊದಲು ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಮೀರತ್ತು, ಡೆಲ್ಲಿ, ಕಾನ್ಪುರ್, ಝಾನ್ಸಿ, ಲಕ್ನೋ ಈ ಪ್ರದೇಶಗಳಲ್ಲಿ ಈ ದಂಗೆ ಹರಡುತ್ತೆ ಅಂತ ನಾವು ಹೇಳ್ಬೋದು. ಬ್ಯಾರಕ್ಪುರ್, ಮಂಗಲ್ ಪಾಂಡೆ. ದ ರೂಮರ್ ದಟ್ ಸ್ಪ್ರೆಡ್ ಇನ್ ದ ಆರ್ಮಿ ಟ್ರೂಪ್ಸ್ ಅಟ್ ಬ್ಯಾರಕ್ಪುರ್ ಲೆಡ್ ಟು ಸೆವೆರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಸೊ ಬ್ಯಾರಕ್ಪುರದಲ್ಲಿ ಸೈನಿಕ ಪಡೆ ಇರುತ್ತೆ, ಭಾರತದ ಸೈನಿಕ ಪಡೆ. ಅಲ್ಲಿ ಈ ರೂಮರ್ ಹಬ್ಬಿರುತ್ತೆ. ಯಾವ ರೂಮರ್ ಅಂದರೆ, ರೈಫಲ್ಗೆ, ರಾಯಲ್ ಎನ್ಫೀಲ್ಡ್ ರೈಫಲ್ಗೆ ಹಂದಿ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ. ಇದನ್ನು ಬಾಯಿಂದ ಕಿತ್ತು ತೆಗಿಬೇಕಾಗಿರುತ್ತೆ, ಆ ಸಿಡಿಮದ್ದನ್ನು ಬಳಕೆ ಮಾಡಬೇಕಾದ್ರೆ. ಈ ಒಂದು ಸುದ್ದಿ ಬ್ಯಾರಕ್ಪುರಕ್ಕೆ ಹಬ್ಬಿದಾಗ ಅಲ್ಲಿನ ಆರ್ಮಿ ಟ್ರೂಪ್ಸ್ ಅಟ್ ಸೈನ್ಯ ಪಡೆ ಏನಾಗುತ್ತೆ, ಅಟ್ ಬ್ಯಾರಕ್ಪುರ್ ಲೆಡ್ ಟು ಸೆವೆರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಅವು ತೀವ್ರ ಅಸಮಾಧಾನಕ್ಕೆ ಒಳಗಾಗ್ತಾರೆ, ತೀವ್ರ ಕ್ರೋಧಕ್ಕೆ ಒಳಗಾಗ್ತಾರೆ ಬ್ಯಾರಕ್ಪುರದ ಭಾರತೀಯ ಸೈನಿಕರು. ವೆನ್ ದ ಬ್ರಿಟಿಷ್ ಆಫೀಸರ್ಸ್ ಆರ್ಡರ್ಡ್ ದ ಇಂಡಿಯನ್ ಸೋಲ್ಜರ್ಸ್ ಟು ಪುಲ್ ದ ಸೇಫ್ಟಿ ಕ್ಯಾಚ್ ವಿತ್ ದ ಹೆಲ್ಪ್ ಆಫ್ ದೇರ್ ಟೀತ್, ದ ಸೋಲ್ಜರ್ಸ್ ರಿಜೆಕ್ಟೆಡ್ ದ ಕಮ್ಯಾಂಡ್ ಆ್ಯಂಡ್ ರಿವೋಲ್ಟೆಡ್ ಅಗೇನೆಸ್ಟ್ ದೇರ್ ಸುಪೀರಿಯರ್ಸ್. ಸೈನಿಕರಿಗೆ ತುಪಾಕಿಯನ್ನು ಅಥವಾ ಸಿಡಿಮದ್ದನ್ನು ಹಲ್ಲಿನಿಂದ ಕಚ್ಚಿ ತೆಗೆಯೋದಕ್ಕೆ ಬ್ರಿಟಿಷರು ಆದೇಶವನ್ನು ಮಾಡ್ತಾರೆ. ಆದರೆ ಹಂದಿಯ ಅಥವಾ ದನದ ಕೊಬ್ಬನ್ನು ಹಲ್ಲಿನಿಂದ ಕಚ್ಚೋದಕ್ಕೆ ಸೈನಿಕರು ಏನು ಮಾಡಲ್ಲ, ಇಷ್ಟವನ್ನು ಪಡಲ್ಲ. ಅದನ್ನು ಸೈನಿಕರು ತಿರಸ್ಕಾರವನ್ನು ಮಾಡ್ತಾರೆ. ಅದಾದ ನಂತರ ಸುಪೀರಿಯರ್ಸ್ ಅಂದರೆ ಮೇಲಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ದಂಗೆಯನ್ನು ಎದ್ದೇಳ್ತಾರೆ. ಈ ರೀತಿ ದಂಗೆ ಆರಂಭ ಆಗುತ್ತೆ. An Indian soldiers named Mangal Pandey killed a
British official. Subsequently, he was arrested, tried and hanged. ಸೊ ಬ್ಯಾರಕ್ಪುರದಲ್ಲಿ ಇದ್ದಿರ್ತಕ್ಕಂಥ ಒಬ್ಬ ಸೈನಿಕ, ಅವನ ಹೆಸರು ಮಂಗಲ್ ಪಾಂಡೆ. ಇವನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನು ಏನು ಮಾಡ್ತಾನೆ, ಗುಂಡಿಟ್ಟು ಕೊಲ್ತಾನೆ. ಯಾಕೆಂದರೆ ಈ ಒಂದು ರೈಫಲ್ನ ಬಳಕೆಯ ವಿರುದ್ಧವಾಗಿ ಆ ಒಂದು ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಟ್ಟು ಕೊಲ್ತಾನೆ. ಸೊ ಇದರಿಂದ ಮಂಗಲ್ ಪಾಂಡೆಯನ್ನು ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರಿಗೆ ಏನು ಮಾಡ್ತಾನೆ, ಅವರಿಗೆ ಯಾವ ಶಿಕ್ಷೆಯನ್ನು ಕೊಡ್ತಾರೆ, ಗಲ್ಲಿನ ಶಿಕ್ಷೆಯನ್ನು ಕೊಡ್ತಾರೆ. ಅವನಿಗೆ ಗಲ್ಲಿಗೆ ಏರಿಸಲಾಗುತ್ತೆ ಬ್ರಿಟಿಷರು. ಇನ್ ಮೀರತ್, ವೆನ್ ದ ಬ್ರಿಟಿಷ್ ಆರ್ಡರ್ಡ್ ದ ಇಂಡಿಯನ್ ಸೋಲ್ಜರ್ಸ್ ಟು ಯೂಸ್ ದ ಗ್ರೀಸ್ಡ್ ಕಾರ್ಟ್ರಿಡ್ಜ್, ದ ಸೋಲ್ಜರ್ಸ್ ರಿಫ್ಯೂಸ್ಡ್ ಟು ಕ್ಯಾರಿ ಔಟ್ ದ ಆರ್ಡರ್. ಮೀರತ್ತಲ್ಲಿ ಕೂಡ ಬ್ರಿಟಿಷರು ಈ ಒಂದು ಕಬ್ಬು ಸವಿರದ ಸಿಡಿಮದ್ದನ್ನು ಬಳಕೆ ಮಾಡೋದಕ್ಕೆ ಸೈನಿಕರಿಗೆ ಆದೇಶವನ್ನು ಮಾಡ್ತಾರೆ. ಅಲ್ಲಿ ಮೀರತ್ತಲ್ಲಿ ಕೂಡ ಏನು ಮಾಡ್ತಾರೆ, ಸೈನಿಕರು ಅದನ್ನು ರಿಜೆಕ್ಟ್ ಮಾಡ್ತಾರೆ, ತಿರಸ್ಕಾರವನ್ನು ಮಾಡ್ತಾರೆ. ಇದರಿಂದ ದ ಸೋಲ್ಜರ್ಸ್ ವರ್ ಇಂಪ್ರೆಸನ್ಡ್. ಈ ಒಂದು ರಿಜೆಕ್ಟ್ ಮಾಡಿದಾಗ ಅಲ್ಲಿನ ಸೈನಿಕರನ್ನು ಬ್ರಿಟಿಷರು ಬಂಧನಕ್ಕೆ ಒಳಪಡಿಸ್ತಾರೆ. ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಎ ರಿವೋಲ್ಟ್ ಇನ್ ಮೀರತ್. ಇಂಡಿಯನ್ ಸೋಲ್ಜರ್ಸ್ ರಶ್ಡ್ ಇನ್ ಟು ದ ಪ್ರಿಸನ್ ಆ್ಯಂಡ್ ರಿಲೀಸ್ಡ್ ದ ಸೋಲ್ಜರ್ಸ್ ಜೈಲ್ಡ್ ದೇರ್. ಇದರಿಂದ ಏನಾಗುತ್ತೆ, ದಂಗೆ ಅಲ್ಲಿ ಈ ಮೀರತ್ತಲ್ಲಿ ಆರಂಭ ಆಗುತ್ತೆ. ಇಂಡಿಯನ್ ಸೋಲ್ಜರ್ಸ್ ರಶ್ಡ್ ಇನ್ ಟು ದ ಪ್ರಿಸನ್, ಭಾರತೀಯ ಸೈನಿಕರು ಸೆರೆಮನೆಗೆ ನುಗ್ಗಿಬಿಟ್ಟು ರಿಲೀಸ್ಡ್ ದ ಸೋಲ್ಜರ್ಸ್ ಜೈಲ್ಡ್ ದೇರ್, ಜೈಲಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರನ್ನು ಬಿಡುಗಡೆಗೊಳಿಸ್ತಾರೆ. ಇನ್ ಕಾನ್ಪುರ್, ನಾನಾ ಸಾಹೇಬ್ ರೋಸ್ ಇನ್ ಪ್ರೊಟೆಸ್ಟ್. ತಾಂತ್ಯಾ ಟೋಪೆ ವಾಸ್ ಹಿಸ್ ಅಸಿಸ್ಟೆಂಟ್, ಬಟ್ ಕಾನ್ಪುರ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್. ಕಾನ್ಪುರದಲ್ಲಿ ಕೂಡ ದಂಗೆ ಆರಂಭ ಆಗುತ್ತೆ. ಅಲ್ಲಿಯ ನಾನಾ ಸಾಹೇಬ ಅಂತಕ್ಕಂಥನು ಬ್ರಿಟಿಷರ ವಿರುದ್ಧ ತೀವ್ರವಾಗಿ ದಂಗೆಯನ್ನು ಮಾಡ್ತಾನೆ. ಇವನಿಗೆ ಸಹಾಯಕನಾಗಿ ತಾಂತ್ಯಾ ಟೋಪೆ ಇದ್ದರೂ ಕೂಡ ಕೊನೆಯದಾಗಿ ಬಟ್ ಕಾನ್ಪುರ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್, ಕೊನೆಗೂ ಈ ಒಂದು ಕಾನ್ಪುರ ಬ್ರಿಟಿಷರ ಕೈ ಸೇರುತ್ತೆ. ನೆಕ್ಸ್ಟ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹೂ ವಾಸ್ enraged by the doctrine of lapse policy, so declared war against the British. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ಅಂತಕ್ಕಂಥ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಕ್ಕಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾಳೆ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅನ್ನು ವಿರೋಧಿಸಿಬಿಟ್ಟು ಬ್ರಿಟಿಷರ ವಿರುದ್ಧ ಡಿಕ್ಲೇರ್ಡ್ ವಾರ್ ಅಗೇನೆಸ್ಟ್ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರ್ತಾಳೆ. ಶಿ ಟೈಡ್ ಹರ್ ಅಡಾಪ್ಟೆಡ್ ಸನ್ ಟು ಹರ್ ಬ್ಯಾಕ್ ಆ್ಯಂಡ್ ಫೌಟ್ ಇನ್ ದ ವಾರ್. ಶಿ ಟುಕ್ ಗ್ವಾಲಿಯರ್ ಅಂಡರ್ ಹರ್ ಕಂಟ್ರೋಲ್. ತನ್ನ ಬೆನ್ನ ಹಿಂದ್ಗಡೆ ತನ್ನ ಅಡಾಪ್ಟೆಡ್ ಸನ್, ಟೈಡ್ ಹರ್ ಅಡಾಪ್ಟೆಡ್ ಸನ್ ಟು ಹರ್ ಬ್ಯಾಕ್, ತನ್ನ ಬೆನ್ನ ಹಿಂದೆ ತನ್ನ ದತ್ತುಪುತ್ರನ ಕಟ್ಟಿಕೊಂಡು ಬಿಟ್ಟು ಹೋರಾಟವನ್ನು ಮಾಡ್ತಾಳೆ. ವೀರಾವೇಶವಾಗಿ ಹೋರಾಟವನ್ನು ಮಾಡಿಬಿಟ್ಟು ಗ್ವಾಲಿಯರ್ ಅಂತಕ್ಕಂತಹ ಪ್ರದೇಶವನ್ನು ತನ್ನ ವಶಕ್ಕೆ ತೆಗೆದುಕೊತಾಳೆ. ವೆನ್ ಕಾನ್ಪುರ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್, ತಾಂತ್ಯಾ ಟೋಪೆ ಕೇಮ್ ಟು ಝಾನ್ಸಿ ಟು ಹೆಲ್ಪ್ ದ ಕ್ವೀನ್. ಕಾನ್ಪುರದ ತಾಂತ್ಯಾ ಟೋಪೆಯನ್ನು ಕಾನ್ಪುರದಲ್ಲಿರ್ತಕ್ಕಂಥ ತಾಂತ್ಯಾ ಟೋಪೆ ಏನು ಮಾಡ್ತಾನೆ, ಕಾನ್ಪುರ ಬ್ರಿಟಿಷರ ವಶ ಆದ ನಂತರ ಝಾನ್ಸಿಗೆ ಇವನು ಓಡಿ ಬಂದುಬಿಟ್ಟು ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯವನ್ನು ಮಾಡ್ತಾನೆ. ಯಾರು? ತಾಂತ್ಯಾ ಟೋಪೆ. ಫೈನಲಿ ವೆನ್ ದ ಬ್ಯಾಟಲ್ ಟುಕ್ ಪ್ಲೇಸ್ ಅಗೇನ್ ವಿತ್ ದ ಬ್ರಿಟಿಷ್, ದ ಕ್ವೀನ್ ಲೈಡ್ ಡೌನ್ ಹರ್ ಲೈಫ್. ಕೊನೆಯದಾಗಿ ಮತ್ತೆ ಬ್ರಿಟಿಷರ ವಿರುದ್ಧ ಝಾನ್ಸಿ ರಾಣಿ ಯುದ್ಧವನ್ನು ಮಾಡಿದಾಗ ಹೋರಾಟವನ್ನು ಮಾಡ್ತಾಳೆ, ಅವಳು ತನ್ನ ಪ್ರಾಣವನ್ನು ಬಿಡ್ತಾಳೆ, ತನ್ನ ಕೊನೆಯ ಉಸಿರನ್ನು ಎಳಿತಾಳೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ರೀಸನ್ಸ್ ಫಾರ್ ಫೇಲ್ಯೂರ್ ಆಫ್ ದ ರಿವೋಲ್ಟ್. ಈ 1857ರ ದಂಗೆಯ ವಿಫಲತೆಗೆ ಏನು ಕಾರಣಗಳು ಅಂತ ನೋಡೋಣ. ದ ಮೂಮೆಂಟ್ ಡಿಡ್ ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ. ಸೊ ದಿಸ್ ರಿವೋಲ್ಟ್ ಡಿಡ್ ನಾಟ್ ಸ್ಪ್ರೆಡ್ ಟು ದ ಹೋಲ್ ಇಂಡಿಯಾ. ನಮ್ಮ ಭಾರತದ
ತುಂಬ ಈ ಒಂದು ದಂಗೆ ನಡೆಯಲಿಲ್ಲ, ಕೆಲವೇ ಪ್ರದೇಶಗಳಿಗೆ ಇದು ಸೀಮಿತ ಆಗಿತ್ತು. ನಾಟ್ ವೆಲ್ ಆರ್ಗನೈಸ್ಡ್ ಸ್ಟ್ರಗಲ್, ಇಲ್ಲಿ ಸಂಘಟನೆಯ ಕೊರತೆ ಇತ್ತು, ಇದು ಸಂಘಟನೆ ಅತ್ಯಂತ ಉತ್ತಮವಾಗಿರಲಿಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಲ್ಯಾಕ್ ಆಫ್ ಪ್ರಾಪರ್ ಡೈರೆಕ್ಷನ್. ಸೊ ಇಲ್ಲಿ ಡೈರೆಕ್ಷನ್ ಅಥವಾ ಈ ಒಂದು ದಂಗೆಯ ಒಂದು ನಿರ್ದೇಶನದ ಕೊರತೆ ಇತ್ತು. ದಂಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಯಾರೂ ಕೂಡ ಸರಿಯಾದ ನಿರ್ದೇಶನವನ್ನು ಮಾಡಲಿಲ್ಲ. ಇದು ಕೂಡ ದಂಗೆಯ ವಿಫಲಕ್ಕೆ ಕಾರಣ ಆಯಿತು ಅಂತ ನಾವು ಹೇಳ್ಬೋದು. ಲ್ಯಾಕ್ ಆಫ್ ಆರ್ಗನೈಸೇಷನ್. ಸೊ ಲ್ಯಾಕ್ ಆಫ್ ಗುಡ್ ಆರ್ಗನೈಸೇಷನ್ಸ್ ಆ್ಯಂಡ್ ಡೈರೆಕ್ಷನ್, ಇಲ್ಲಿ ಸಂಘಟನೆಯ ಕೊರತೆ ಇತ್ತು. ಇಲ್ಲಿ ಯಾವುದೇ ರೀತಿಯ ಸೈನಿಕರು ಹೋರಾಟ ಮಾಡ್ತಾರೆ ಅಂದರೆ ಅದಕ್ಕೆ ಸಂಘಟನೆ ಅವಶ್ಯಕವಾಗಿ ಬೇಕಾಗುತ್ತೆ. ಇಲ್ಲಿ ಉತ್ತಮವಾದ ಸಂಘಟನೆ ಇರಲಿಲ್ಲ. ನೆಕ್ಸ್ಟ್, ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೈಸ್ ಅಮಾಂಗ್ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್. ಇಲ್ಲಿ ಸ್ಟ್ರಾಟಜಿ ಅಂದರೆ ತಂತ್ರ ಮತ್ತು ಸೈನಿಕರ ನೈಪುಣ್ಯತೆ ಆಗಿರ್ಬೋದು, ಎಫೆಕ್ಟಿವ್ ಲೀಡರ್ಶಿಪ್, ಒಬ್ಬ ಒಳ್ಳೆ ಗುಡ್ ಲೀಡರ್ಶಿಪ್ಪಿನ ಒಂದು ಕೊರತೆ ಇತ್ತು, ಶಿಸ್ತಿನ ಕೊರತೆ ಇತ್ತು, ಅದೇ ರೀತಿ ಡೈರೆಕ್ಷನ್ ನಿರ್ದೇಶನದ ಕೊರತೆ ಇತ್ತು. ಈ ಎಲ್ಲ ಕೊರತೆಯಿಂದ ಏನಾಯಿತು, ದಂಗೆ ವಿಫಲ ಆಯಿತು ಅಂತ ನಾವು ಹೇಳ್ಬೋದು. ಲ್ಯಾಕ್ ಆಫ್ ಗೋಲ್ ಅಮಾಂಗ್ ಸಿಪಾಯಿಸ್, ಇಲ್ಲಿ ಈ ದಂಗೆಗೆ ಯಾವುದೇ ರೀತಿಯ ಗುರಿ ಇರಲಿಲ್ಲ, ಎಲ್ಲ ಕಡೆ ಒಂದೇ ನಿರ್ದಿಷ್ಟವಾದ ಗುರಿ ಇರಲಿಲ್ಲ, ತಮಗೆ ಹೇಗೆ ಬೇಕೋ ಹಾಗೆ ಇಲ್ಲಿ ದಂಗೆಯನ್ನು ಆರಂಭ ಮಾಡಿದರು. ಇದು ಕೂಡ ಏನಾಯಿತು, ಈ ಒಂದು ದಂಗೆಯ ವಿಫಲಕ್ಕೆ ಕಾರಣ ಆಯಿತು. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ವಾರ್. 1857 ದಂಗೆಯ ಪರಿಣಾಮಗಳೇನೇನಾಯಿತು ಅನ್ನೋದನ್ನು ನೋಡೋಣ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನಿ ಕೇಮ್ ಟು ಆ್ಯನ್ ಎಂಡ್. ಸೊ ದ ಅಡ್ಮಿನಿಸ್ಟ್ರೇಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಆ್ಯನ್ ಎಂಡ್. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಏನಾಗುತ್ತೆ, ಇದರಿಂದ ಕೊನೆಗೊಳ್ಳುತ್ತೆ. ದ ಅಡ್ಮಿನಿಸ್ಟ್ರೇಷನ್ ವಾಸ್ ಟೇಕನ್ ಓವರ್ ಬೈ ದ ಕ್ವೀನ್ ಆಫ್ ಇಂಗ್ಲೆಂಡ್. ಸೊ ನಮ್ಮ ಇಂಡಿಯಾದ ಆಳ್ವಿಕೆಯನ್ನು ನೇರವಾಗಿ ಇಂಗ್ಲೆಂಡಿನ ರಾಣಿ ತನ್ನ ಅಧೀನಕ್ಕೆ ತೆಗೆದುಕೊತಾಳೆ. ನೆಕ್ಸ್ಟ್, ದ ಕ್ವೀನ್ ಆಫ್ ಇಂಗ್ಲೆಂಡ್ ಮೇಡ್ ಎ ಡಿಕ್ಲರೇಷನ್ ಆ್ಯಂಡ್ ಪ್ರಾಮಿಸ್ಡ್ ಎ ಸ್ಟೇಬಲ್ ಗವರ್ನಮೆಂಟ್ ಟು ಇಂಡಿಯಾ. ಸೊ ಕ್ವೀನ್ ಆಫ್ ಇಂಗ್ಲೆಂಡ್ ವಿಕ್ಟೋರಿಯಾ ಮೇಡ್ ಎ ಡಿಕ್ಲರೇಷನ್ ಆ್ಯಂಡ್ ಪ್ರಾಮಿಸ್ಡ್ ಎ ಸ್ಟೇಬಲ್ ಗವರ್ನಮೆಂಟ್ ಟು ಇಂಡಿಯಾ. ನಮ್ಮ ಭಾರತಕ್ಕೆ ಒಂದು ಸ್ಥಿರವಾದ ಸರ್ಕಾರವನ್ನು ನೀಡ್ತೀನಿ ಅಂತಕ್ಕಂತಹ ಘೋಷಣೆಯನ್ನು ಇಂಗ್ಲೆಂಡಿನ ರಾಣಿ ಹೊರಡಿಸ್ತಾಳೆ. ನೆಕ್ಸ್ಟ್, ಆಂಬಿಷಿಯಸ್ ಎಕ್ಸ್ಪೆನ್ಷನ್ ಪ್ಲಾನ್ಸ್ ಹ್ಯಾಡ್ ಟು ಬಿ ಗಿವನ್ ಆ್ಯಪ್. ಅಂದರೆ ಪ್ರಾದೇಶಿಕ ವಿಸ್ತರಣೆಯ ಒಂದು ಮಹತ್ವಾಕಾಂಕ್ಷೆಯನ್ನು ಬ್ರಿಟಿಷರು ಕೈಬಿಡ್ತಾರೆ ಈ ಒಂದು ಯುದ್ಧದ ಅಥವಾ ದಂಗೆಯ ಪರಿಣಾಮವಾಗಿ. ನೆಕ್ಸ್ಟ್, ನಾಟ್ ಇಂಟರ್ಫೇಸ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ. ಭಾರತದ ಧಾರ್ಮಿಕ ವಿಷಯಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತಕ್ಕಂತಹ ಭರವಸೆಯನ್ನು ಬ್ರಿಟಿಷರು ನೀಡ್ತಾರೆ. ಸೊ ದ ಬ್ರಿಟಿಷ್ ರಿಯಲೈಸ್ಡ್ ದಟ್ ಅನ್ಲೆಸ್ ಆ್ಯಂಡ್ ಯೂನಿಟಿ ದೇ ಕಮ್ಯಾಂಡ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ಇಂಡಿಯನ್ಸ್. ನಮ್ಮ ಭಾರತೀಯರ ಪ್ರೀತಿ ಮತ್ತು ಬೆಂಬಲವಿಲ್ಲದೆ ಅಥವಾ ವಿಶ್ವಾಸವಿಲ್ಲದೆ ಬ್ರಿಟಿಷರು ಶಾಂತಿಯಿಂದ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹ ಅರಿವನ್ನು ಬ್ರಿಟಿಷರು ಈ ಒಂದು ದಂಗೆಯಿಂದ ಹೊಂದುತ್ತಾರೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಆಲ್ಸೋ ಔಟ್ಲೈನ್ಡ್ ದ ಇಂಪಾರ್ಟೆನ್ಸ್ ಆಫ್ ಸೀಕಿಂಗ್ ಆಲ್ಟರ್ನೇಟಿವ್ ಚಾನಲ್ಸ್ ಟು ಪರ್ಸ್ಯೂ ಫ್ಯೂಚರ್ ಸ್ಟ್ರಗಲ್ಸ್ ಎಗನೆಸ್ಟ್ ದ ಬ್ರಿಟಿಷ್. ಅಂದರೆ ಭಾರತೀಯರಿನ ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು, ಅಂದರೆ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನು ರೂಪಿಸೋದಕ್ಕೆ ಇಲ್ಲಿ ಅನಿವಾರ್ಯತೆ ಅಂತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಾಗ ಮಾತ್ರ ಭಾರತೀಯರು ತಮ್ಮ ಸ್ವಾತಂತ್ರ್ಯ ಪಡೆಯೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ now this chapter is completed. Okay, write down the homework. 3 questions. How did the economic policies result in the Mutiny of 1857? Explain. Next, what were the immediate causes
of the first war of Indian independence? And final question, list out the reasons that led to the failure to the immunity. Okay dear students, in the next class we discuss about the another lesson. Okay, thank you.